ವರ್ಷಗಟ್ಟಲೆ ಓದಿರ್ತೀರಾ, ಹಗಲು ರಾತ್ರಿ ಕಷ್ಟಪಟ್ಟಿರ್ತೀರಾ, ಎಕ್ಸಾಮ್ ಹಾಲ್ಗೆ ಹೋಗಿ ಎಲ್ಲ ಪ್ರಶ್ನೆಗೂ ಸರಿಯಾದ ಉತ್ತರನೂ ಕಂಡುಹಿಡಿದಿರ್ತೀರಾ. ಆದರೆ ಕೇವಲ ಒಂದೇ ಒಂದು ಸೆಕೆಂಡ್ನ ಸಣ್ಣ ತಪ್ಪು ನಿಮ್ಮ ಇಡೀ ವರ್ಷದ ಕಷ್ಟನ ನೀರುಪಾಲು ಮಾಡಬಹುದು. ಹೌದು, ನಾವು ಮಾತನಾಡುತ್ತಿರೋದು ಕಿಯಾ ಪರೀಕ್ಷೆಯ OMR ಶೀಟ್ ತುಂಬುವಾಗ ವಿದ್ಯಾರ್ಥಿಗಳು ಮಾಡುವ ಆ ಭೀಕರ ತಪ್ಪುಗಳ ಬಗ್ಗೆ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಓದಿದ್ರೂ ಪ್ರೊಫೆಷನಲ್ ಲಿಸ್ಟ್ನಲ್ಲಿ ಅವರ ಹೆಸರೇ ಇರಲ್ಲ. ಯಾಕೆ ಗೊತ್ತಾ? ಅವರು ಓದಿಲ್ಲ ಅಂತ ಅಲ್ಲ, OMR ಶೀಟ್ನಲ್ಲಿ ಮಾಡಿದ ಸಣ್ಣ ಮಿಸ್ಟೇಕ್ನಿಂದ ಅವರ ಶೀಟ್ ರಿಜೆಕ್ಟ್ ಆಗಿರುತ್ತೆ. ಹಾಗಾದರೆ ಕಿಯಾ ಎಕ್ಸಾಮ್ನಲ್ಲಿ ನೀವು ಮಾಡಲೇಬಾರದ ಆ ಸಾಮಾನ್ಯ ತಪ್ಪುಗಳು ಯಾವುವು? ನಿಮ್ಮ OMR ಶೀಟ್ ಕಂಪ್ಯೂಟರ್ಗೆ ರಿಜೆಕ್ಟ್ ಆಗಬಾರದು ಅಂದರೆ ನೀವು ಏನು ಮಾಡಬೇಕು? ಈ ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ, ಯಾಕೆಂದರೆ ಈ 5 ನಿಮಿಷ ನಿಮ್ಮ ಲೈಫನ್ನು ಬದಲಾಯಿಸಬಹುದು. ತಪ್ಪು ನಂಬರ್ 1, ರಿಜಿಸ್ಟರ್ ನಂಬರ್ ಮತ್ತು ಕ್ವಶನ್ ಪೇಪರ್ ವರ್ಷನ್ ಕೋಡ್ ತಪ್ಪು ಮಾಡುವುದು. ಪರೀಕ್ಷೆ ಶುರುವಾದ ತಕ್ಷಣ ನರ್ವಸ್ನೆಸ್ನಲ್ಲಿ ವಿದ್ಯಾರ್ಥಿಗಳು ಮಾಡುವ ಮೊದಲ ತಪ್ಪು ಇದು. ರಿಜಿಸ್ಟರ್ ನಂಬರ್ ಬಾಕ್ಸ್ನಲ್ಲಿ ಒಂದು ಬರೆದು ಕೆಳಗೆ ಬಬಲ್ ಮಾಡುವಾಗ ಇನ್ನೊಂದು ಶೇಡ್ ಮಾಡ್ತಾರೆ. ನೆನಪಿಡಿ, ಕಂಪ್ಯೂಟರ್ ನಿಮ್ಮ ಹೆಸರನ್ನು ನೋಡಲ್ಲ, ಅದು ರೀಡ್ ಮಾಡೋದು ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ವರ್ಷನ್ ಕೋಡ್ ಮಾತ್ರ. ಇದರಲ್ಲಿ ಒಂದು ನಂಬರ್ ತಪ್ಪಾದರೂ ನಿಮ್ಮ ರಿಸಲ್ಟ್ ತಡೆಹಿಡಿಯಲಾಗುತ್ತೆ ಅಥವಾ ನಿಮ್ಮ ಶೀಟ್ ಇವ್ಯಾಲ್ಯುವೇಷನ್ ಆಗೋದೇ ಇಲ್ಲ. ಟಿಪ್: ಮೊದಲು ಬಾಕ್ಸ್ನಲ್ಲಿ ನಂಬರ್ ಬರೆಯಿರಿ, ಆಮೇಲೆ ಪ್ರತಿಯೊಂದು ನಂಬರ್ ಕೆಳಗಿರುವ ಸರ್ಕಲನ್ನು ಸರಿಯಾಗಿ ನೋಡಿ ಚುಕ್ಕೆ ಇಟ್ಟುಕೊಂಡು ನಂತರ ಪೂರ್ತಿ ಬಬಲ್ ಮಾಡಿ. ತಪ್ಪು ನಂಬರ್ 2, ಅರೆಬರೆ ಬಬಲಿಂಗ್ ಅಥವಾ ತಪ್ಪು ಪೆನ್ ಬಳಕೆ. ತುಂಬ ಜನ ವಿದ್ಯಾರ್ಥಿಗಳು ಟೆನ್ಷನ್ನಲ್ಲಿ ಸರ್ಕಲನ್ನು ಅರ್ಧ ತುಂಬಿ ಬಿಡ್ತಾರೆ. ಇನ್ನೂ ಕೆಲವರು ಸರ್ಕಲ್ನಿಂದ ಹೊರಗೆ ಹೋಗೋ ತರಹ ತುಂಬ್ತಾರೆ. ಮತ್ತೆ ಕೆಲವರಂತೂ ಲಕ್ಕಿ ಪೆನ್ ಅಂತ ಜೆಲ್ ಪೆನ್ ಅಥವಾ ಇಂಕ್ ಪೆನ್ ತೆಗೆದುಕೊಂಡು ಹೋಗ್ತಾರೆ. ಕಿಯಾ ನಿಯಮಗಳ ಪ್ರಕಾರ ನೀವು ಕೇವಲ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪೆನ್ ಮಾತ್ರ ಬಳಸಬೇಕು. ಜೆಲ್ ಪೆನ್ ಬಳಸಿದರೆ ಇಂಕ್ ಹರಡಿ ಕಂಪ್ಯೂಟರ್ ಆ ಶೀಟನ್ನು ರಿಜೆಕ್ಟ್ ಮಾಡಿಬಿಡುತ್ತೆ. ಟಿಪ್: ಸರ್ಕಲನ್ನು ಹೊರಗಿನ ಅಂಚಿನಿಂದ ಶುರು ಮಾಡಿ ಒಳಗಿನ ಕಡೆಗೆ ಬಬಲ್ ಮಾಡ್ತಾ ಬನ್ನಿ, ಇದು ಪರ್ಫೆಕ್ಟ್ ವಿಧಾನ. ತಪ್ಪು ನಂಬರ್ 3, ಡಬಲ್ ಬಬಲಿಂಗ್ ಮತ್ತು ವೈಟ್ನರ್ ಅಥವಾ ಬ್ಲೇಡ್ ಬಳಕೆ. ಒಂದು ಪ್ರಶ್ನೆಗೆ ಮೊದಲು ಎ ಅಂತ ಬಬಲ್ ಮಾಡಿ ಆಮೇಲೆ ಅಯ್ಯೋ ಇದಕ್ಕೆ ಉತ್ತರ ಸಿ ಅಲ್ವಾ ಅಂತ ಅಂದ್ಕೊಂಡು ಸಿಗೂ ಕೂಡ ಬಬಲ್ ಮಾಡ್ತಾರೆ. ಇನ್ನೂ ಕೆಲವರು ಅದನ್ನು ಬ್ಲೇಡ್ನಲ್ಲಿ ಕೆರೆಯೋದು ಅಥವಾ ವೈಟ್ನರ್ ಹಾಕೋ ಕೆಲಸ ಮಾಡ್ತಾರೆ. ನೆನಪಿರಲಿ, OMR ಶೀಟ್ ಮೇಲೆ ವೈಟ್ನರ್ ಹಾಕಿದ್ರೆ ಅಥವಾ ಪೇಪರ್ ಹರಿದ್ರೆ ಆ ಇಡೀ OMR ಶೀಟ್ ಸ್ಕ್ಯಾನಿಂಗ್ ಮಷಿನ್ನಲ್ಲಿ ರಿಜೆಕ್ಟ್ ಆಗುತ್ತೆ. ಒಂದೇ ಪ್ರಶ್ನೆಗೆ 2 ಕಡೆ ಬಬಲ್ ಮಾಡಿದರೆ ಆ ಪ್ರಶ್ನೆಗೆ ನೆಗೆಟಿವ್ ಮಾರ್ಕ್ಸ್ ಸಿಗುತ್ತದೆ. ತಪ್ಪು ನಂಬರ್ 4, ಕೊನೆಯ ನಿಮಿಷದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಒಟ್ಟಿಗೆ ಬಬಲ್ ಮಾಡುವುದು. ಇದು ಗಂಭೀರವಾದ ತಪ್ಪು. ತುಂಬ ಜನ ಕೊನೆಯ 10 ನಿಮಿಷದಲ್ಲಿ ಇರುವಾಗ ಎಲ್ಲ 60 ಅಥವಾ 100 ಪ್ರಶ್ನೆಗಳಿಗೆ ಬಬಲ್ ಮಾಡಲು ಕುಳಿತುಕೊಳ್ಳುತ್ತಾರೆ. ಆಗ ಏನಾಗುತ್ತೆ ಅಂದರೆ ಧಾವಂತದಲ್ಲಿ 15ನೇ ಪ್ರಶ್ನೆಗೆ ಬಬಲ್ ಮಾಡುವ ಬದಲು 16ನೇ ಪ್ರಶ್ನೆಗೆ ಮಾಡಿಬಿಡ್ತಾರೆ. ಇದರಿಂದ ಅದರ ಕೆಳಗಿನ ಎಲ್ಲ ಸರಣಿಗಳಿಗೂ ಉತ್ತರ ತಪ್ಪಾಗುತ್ತಾ ಹೋಗುತ್ತದೆ. ಇಡೀ ಎಕ್ಸಾಮ್ ಬರೆದು ವೇಸ್ಟ್ ಆಗಿಬಿಡುತ್ತದೆ. ಟಿಪ್: ಪ್ರತಿ 10 ಅಥವಾ 15 ಪ್ರಶ್ನೆಗಳಿಗೆ ಉತ್ತರಿಸಿದ ತಕ್ಷಣ ಒಮ್ಮೆ OMR ಶೀಟ್ನಲ್ಲಿ ಅವುಗಳನ್ನು ಬಬಲ್ ಮಾಡಿ ಮುಗಿಸಿ. ತಪ್ಪು ನಂಬರ್ 5, ಸಿಗ್ನೇಚರ್ ಮತ್ತು ಹೆಬ್ಬೆರಳ ಗುರುತು ಮರೆಯುವುದು. ನಿಮ್ಮ OMR ಶೀಟ್ ಕೆಳಗೆ ಅಭ್ಯರ್ಥಿಯ ಸಹಿ ಮತ್ತು ಇನ್ವಿಜಿಲೇಟರ್ ಸಹಿಗೆ ಜಾಗ ಇರುತ್ತೆ. ಗಡಿಬಿಡಿಯಲ್ಲಿ ಇಲ್ಲಿ ಸಹಿ ಮಾಡುವುದನ್ನು ಅಥವಾ ಹೆಬ್ಬೆರಳ ಗುರುತನ್ನು ಒತ್ತುವುದು ಮರೆತರೆ ಆ OMR ಶೀಟ್ ಅಸಿಂಧು ಆಗುತ್ತದೆ. ಅಸಿಂಧು ಎಂದರೆ ಇನ್ವ್ಯಾಲಿಡ್. ಸ್ನೇಹಿತರೆ, ಪರೀಕ್ಷೆಗೆ ಓದುವುದು ಎಷ್ಟು ಮುಖ್ಯನೋ ಎಕ್ಸಾಮ್ ಹಾಲ್ನಲ್ಲಿ ನಿಮ್ಮ 100% ಗಮನ ಇಟ್ಟು OMR ಶೀಟ್ ತುಂಬುವುದು ಅಷ್ಟೇ ಮುಖ್ಯ. ನೀವು ಪರೀಕ್ಷೆಗೆ ಹೋಗುವ ಮುನ್ನ ಕನಿಷ್ಠ 2 ರಿಂದ 3 OMR ಶೀಟ್ ಜೆರಾಕ್ಸ್ ತಂದು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಈಗಲೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ KEA ಎಕ್ಸಾಮ್ ಬರೆಯುತ್ತಿದ್ದರೆ ಅವರಿಗೂ ಈ ವಿಡಿಯೋ ಶೇರ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಆದ ಇಂಕ್ ಆ್ಯಂಡ್ ದ ಬುಕ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್.